ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶ್ಯ ಟಿಪ್ಸ್. ಸ್ನೇಹಿತರೆ, ನಿಮ್ಮ ಮುಖದ ಮೇಲೆ ಎಷ್ಟೇ ಹಳೆಯ ಎಷ್ಟೇ ವರ್ಷಗಳ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಸ್ನೇಹಿತರೆ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನಿಮ್ಮ ಪಿಗ್ಮೆಂಟೇಷನ್ ಅಂತೂ ನಿಮ್ಮ ಪ್ರೆಗ್ನೆನ್ಸಿಗಿಂತ ಮೊದಲೇ ಇದ್ದರೂ ಕೂಡ ನೀವು ಇದನ್ನು ಕಡಿಮೆ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಆದ ತಕ್ಷಣ ಕೂಡ ಈ ರೀತಿ ಪಿಗ್ಮೆಂಟೇಷನ್ ಸ್ವಲ್ಪ ಜನಕ್ಕೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅದು ಕೂಡ ನೀವು ಈಸಿಯಾಗಿ ಈ ಒಂದು ಶುಂಠಿಯಿಂದ ನೀವು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ, ಬನ್ನಿ ನೋಡಿ. ನಾನಿಲ್ಲಿ ಹಸಿ ಶುಂಠಿನ ತಗೋತಾ ಇರೋದು ಸ್ನೇಹಿತರೆ. ಇದರಿಂದ ನಮ್ದು ಎಷ್ಟೇ ಹಳೆಯ ಪಿಗ್ಮೆಂಟೇಷನ್ ಇದ್ದರೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಈ ಒಂದು ಶುಂಠಿ. ಅಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಹಸಿ ಶುಂಠಿ ಅಂತೂ ಯಾರ ಮನೆಯಲ್ಲಿರಲ್ಲ ನೋಡಿ ಸ್ನೇಹಿತರೆ. ಈಸಿಯಾಗಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಈ ಒಂದು ಶುಂಠಿಯಿಂದ ನಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಹೊಳೆಯುವ ಹಾಗೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಶುಂಠಿನ ತಗೋತಾ ಇರೋದು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ, ಬನ್ನಿ ಸ್ನೇಹಿತರೆ. ಈ ಒಂದು ಹೋಮ್ ರೆಮಿಡಿಯಿಂದ ಪಿಗ್ಮೆಂಟೇಷನ್ ಅಲ್ಲದೆ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಕಲೆಗಳಿರ್ಬೋದು ಅಥವಾ ಪಿಂಪಲ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ಕೂಡ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಿಮ್ಮ ಸ್ಕಿನ್ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಇದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಹೆಲ್ಪ್ ಮಾಡುತ್ತೆ ನೋಡಿ. ಇದು ಶುಂಠಿ ಅಲ್ಲದೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಹಸಿ ಶುಂಠಿಯನ್ನು ಈ ರೀತಿ ನಾನು ತುರಿದುಕೊಂಡಿರೋದಾಗಿದೆ. ಆ್ಯಂಡ್ ಇದರಿಂದ ನಾವು ಈಸಿಯಾಗಿ ಯಾವ ರೀತಿ ನೋಡು ಜ್ಯೂಸನ್ನ ನಾನು ತೆಗೆದುಕೊಳ್ತಾ ಇರೋದಂಥದ್ದು ಅಂತ ಸ್ನೇಹಿತರೆ. ತುಂಬಾ ಈಸಿಯಾಗಿ ನಾನಿವಾಗ ಜ್ಯೂಸನ್ನ ಈ ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತೇನೆ. ಈ ಒಂದು ಜ್ಯೂಸ್ನಿಂದ ನೋಡಿ ಸ್ನೇಹಿತರೆ ಎಷ್ಟೇ ಪಿಂಪಲ್ಸ್ ಇರಲಿ ಪಿಗ್ಮೆಂಟೇಷನ್ ಇರಲಿ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಜ್ಯೂಸ್ ಇವಾಗ ಯಾವ ರೀತಿ ನಮಗೆ ಸಿಕ್ಕಿದೆ ಅಂತ. ಈ ರೀತಿ ಜ್ಯೂಸ್ ತುಂಬಾ ಚೆನ್ನಾಗಿರುವಂಥ ಜ್ಯೂಸ್ ಇವಾಗ ತೆಗೆದುಬಿಟ್ಟಿರೋದಾಗಿದೆ ಶುಂಠಿಯಿಂದ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಾನು ಗ್ಲಿಸರಿನ್ನ ಆ್ಯಡ್ ಮಾಡ್ಕೋತಾ ಇರೋದು. ಗ್ಲಿಸರಿನ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಸಾಫ್ಟ್ನೆಸ್ ತರುತ್ತೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ಸ್ ಕಲೆಗಳಿರಲಿ ಸ್ನೇಹಿತರೆ ತುಂಬಾ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. 1 ಸ್ಪೂನಷ್ಟು ನಾನು ಇದರೊಳಗಡೆ ಗ್ಲಿಸರಿನ್ನ ಆ್ಯಡ್ ಮಾಡ್ಕೋತಾ ಇರೋದು. ನಮಗೆ ಈಸಿಯಾಗಿ ಆನ್ಲೈನಲ್ಲೂ ಕೂಡ ದೊರಕುತ್ತೆ ಅಥವಾ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಅಥವಾ ನೀವು ಮೆಡಿಕಲ್ ಶಾಪಲ್ಲೂ ಕೂಡ ಇದನ್ನು ತರಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಗ್ಲಿಸರಿನ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನೆಲ್ಲ ಇದರೊಳಗಡೆ ಆ್ಯಡ್ ಮಾಡ್ಕೊಂಡು ಬರಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ತುಂಬಾ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಹಾಗೂ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಹಾಗೂ ನಮ್ಮದು ಎಷ್ಟೇ ಎಷ್ಟೇ ವರ್ಷಗಳ ಪಿಗ್ಮೆಂಟೇಷನ್ ಅಂತೂ ಸ್ನೇಹಿತರೆ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ. ಈ 2 ಇಂಗ್ರೀಡಿಯೆಂಟ್ಸ್ನ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಕೂಡ ಇರೋದಿಲ್ಲ ಹಾಗೂ ನಮ್ಮ ಸ್ಕಿನ್ಗೆ ಯಾವುದೇ ಸ್ವಲ್ಪ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ ನೋಡಿ. ಇವಾಗ ನೆಕ್ಸ್ಟ್ ನಾನು ಇದರೊಳಗಡೆ 1 ಸ್ಪೂನಷ್ಟು ನೋಡಿ 1 ಅಥವಾ 2 ಸ್ಪೂನಷ್ಟು ಇದರೊಳಗಡೆ ನಾನು ರೈಸ್ ಪೌಡರ್ನ ಹಾಕೋತಾ ಇರೋದು. ಅಂದರೆ ಅಕ್ಕಿ ಹಿಟ್ಟನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ. ಕೊರಿಯನ್ದವರಂತೂ ಅಕ್ಕಿ ಹಿಟ್ಟನ್ನು ಎಷ್ಟೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಅವ್ರ ಸ್ಕಿನ್ ಅಂತೂ ನಿಮ್ಮ ತುಂಬಾ ಚೆನ್ನಾಗಿ ಗೊತ್ತಿರೋವಂಥದ್ದು. ಎಷ್ಟು ವೈಟ್ ಆ್ಯಂಡ್ ತುಂಬಾ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ಅಂತೆ. ಅವ್ರ ಸ್ಕಿನ್ ತುಂಬಾ ಇಷ್ಟು ಚೆನ್ನಾಗಿ ಕಾಣಿಸುವಂಥ ಈ ಒಂದು ಅಕ್ಕಿ ಹಿಟ್ಟನ್ನು ಅವರು ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹಾಗೆ ನಾವು ಕೂಡ ಡೈಲಿ ಲೈಫಲ್ಲಿ ಈ ಒಂದು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ. ನಮ್ಮ ಮುಖದ ಮೇಲೆ, ನಿಮ್ಮ ಕೈ ಮೇಲೆ, ಕಾಲ ಮೇಲೆ ಹಚ್ತಾ ಬಂದರೆ ನಿಮ್ಮ ಸ್ಕಿನ್ ಎಷ್ಟೇ ಕಪ್ಪು ಬಣ್ಣಕ್ಕೆ ಇದ್ದರೂ ಕೂಡ ವೈಟಾಗಿ ತಿರುಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ. 2 ಸ್ಪೂನಷ್ಟು ಇದ್ರುವಾಗ ಅಕ್ಕಿ ಹಿಟ್ಟನ್ನು ಹಾಕೊಂಡಿರೋದಾಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನೋಡಿ, ನಮ್ಮ ಸ್ಕಿನ್ ಅಂತೂ ಬಿಸಿಲಿಗೆ ಎಷ್ಟೆಲ್ಲ ಟ್ಯಾನಿಂಗ್ ಆಗುತ್ತೆ ಹಾಗೂ ತುಂಬಾ ಡಲ್ ಆಗಿ ಹೊಳಿತಾ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಈ ರೀತಿ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ನಿಮ್ಮ ಸ್ಕಿನ್ ಯಾವುದೇ ಒಂದು ಕೊರಿಯನ್ ರೀತಿ ಕೂಡ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ. ಅವ್ರ ಸ್ಕಿನ್ ಕುಂತ ತುಂಬಾ ಒಳ್ಳೆಯದಾಗಿ ನೀವು ನಿಮ್ಮ ಸ್ಕಿನ್ನನ್ನು ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ನೋಡಿ. ನಾನಿವಾಗ ನನ್ನ ಹ್ಯಾಂಡ್ಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇರೋಂಥದ್ದು. ನೀವು ಇದನ್ನು ನೋಡಿ, ನಾನು ಇದರೊಳಗಡೆ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ
ಮಾಡಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಈ ರೀತಿ ಅಪ್ಲೈ ಮಾಡಬೇಕು. ಹಚ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಸ್ಕಿನ್ನ ವಾಶ್ ಮಾಡಿಬಿಟ್ಟು ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಇದನ್ನು ನೀವು 1 ವಾರ ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಲೈ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕಾಣ್ಬೋದು ಸ್ನೇಹಿತರೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಎಲ್ರಿಗೂ ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದರೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಮತ್ತೆ ಇದೇ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ನೋಡಿ ಇವಾಗ ನನ್ನ ಕೈ ಯಾವ ರೀತಿ ಹೊಳಿತಾ ಇರೋದು ಅಂತ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.